ಸಾಯಿರಾಮ್ ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಬನ್ನಿ, ಈ ದಿನ ಬಾಬಾ ಅವರು ಏನನ್ನ ಸಂದೇಶ ಕೊಟ್ಟಿದ್ದಾರೆ ಅಂತ ನೋಡೋಣ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಕೆಲವೊಮ್ಮೆ ನಾವು ಜೀವನದ ಒಂದು ಅಂತಹ ಮೌಲ್ಯ ಅಥವಾ ಹಂತದಲ್ಲಿ ಇರುತ್ತೇವೆ. ಅಲ್ಲಿ ನಾವು ಕೆಲವು ತಪ್ಪುಗಳೊಂದಿಗೆ ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳಬೇಕು ಅಥವಾ ನಾವು ಅದನ್ನು ಹೋಗಲು ಬಿಡಬೇಕು. ನಾವು ಆ ಎರಡರಲ್ಲಿ ಯಾವುದೇ ಒಂದು ಆಯ್ಕೆಯನ್ನು ಆರಿಸಿಕೊಳ್ಳದಿದ್ದರೆ ಜೀವನ ಪೂರ್ತಿ ನಾವು ಒಂದು ನೋವಿನ ಪರಿಸ್ಥಿತಿಯಲ್ಲೇ ಇರುತ್ತೇವೆ. ಆದ್ದರಿಂದ ಕೆಲವೊಮ್ಮೆ ಇಂತಹ ಪರಿಸ್ಥಿತಿ ಬಂದಾಗ ಯಾವುದಾದರೂ ಒಂದು ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಬೇಕು. ಕೆಲವು ಜನರಲ್ಲಿ ಕೆಲವು ತಪ್ಪುಗಳಿರುತ್ತವೆ, ಕೆಲವು ವಿಷಯಗಳು ನಡೆದು ಹೋಗಿರುತ್ತವೆ. ಅದನ್ನು ಈಗ ಬದಲಾಯಿಸಲು ಸಾಧ್ಯವಿಲ್ಲ ಅಥವಾ ಬದಲಾಯಿಸಲು ಆಗುವುದೇ ಇಲ್ಲ. ಏನೋ ಇತ್ತು, ಅದು ನಡೆದು ಹೋಯಿತು, ಈಗ ಅದಕ್ಕೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗಿದ್ದಾಗ ಆ ನಡೆದು ಹೋದ ವಿಷಯಗಳ ಕಾರಣದಿಂದ ನೀವು ಆ ವ್ಯಕ್ತಿಯನ್ನು ಅಥವಾ ಆ ಪರಿಸ್ಥಿತಿಯನ್ನು ಬಿಟ್ಟು ಬಿಡಬೇಕು, ಅಥವಾ ಇಲ್ಲದಿದ್ದರೆ ಅದನ್ನು ಹಾಗೆಯೇ ಸ್ವೀಕರಿಸಬೇಕು. ಈ ಮಧ್ಯದಲ್ಲಿ ಇರುತ್ತಾರಲ್ಲ, ಅಂದರೆ ಬಿಡುತ್ತಲೂ ಇಲ್ಲ, ಜೊತೆಯಾಗಿಯೂ ಇರುತ್ತಿಲ್ಲ. ಇದು ತುಂಬ ತೊಂದರೆದಾಯಕದ ವಿಷಯ. ಇದರಲ್ಲಿ ಜೀವನವೇ ಮುಗಿದು ಹೋಗುತ್ತದೆ ವಿನಃ ಕೈಗೆ ಏನೂ ಸಿಗುವುದಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಕ್ಷಮಿಸಿಬಿಡಬೇಕು. ಏನೂ ತೊಂದರೆ ಇಲ್ಲ, ಹೋಗಲಿ ಬಿಡು, ಈಗಿನಿಂದ ಹೊಸದಾಗಿ ಶುರು ಮಾಡೋಣ. ಆದರೆ ಇನ್ನು ಮುಂದೆ ಮತ್ತೊಮ್ಮೆ ಆ ತಪ್ಪು ನಡೆದರೆ ಕ್ಷಮೆ ಸಿಗುವುದಿಲ್ಲ ಎನ್ನುವ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು. ಅಥವಾ ಇಲ್ಲದಿದ್ದರೆ ಇನ್ನು ಯಾವುದೋ ಕ್ಷಮೆ ಇಲ್ಲ, ತಪ್ಪು ಮಾಡಿ ಮುಗಿಯಿತು, ಈಗ ಎಲ್ಲವೂ ಮುಗಿದ ಅಧ್ಯಾಯ, ಇನ್ನು ಮುಂದೆ ಎಂದಿಗೂ ಹಿಂದೆ ತಿರುಗಿ ನೋಡುವುದಿಲ್ಲ, ನೆನಪು ಮಾಡಿಕೊಳ್ಳುವುದಿಲ್ಲ ಎಂದು ನಿರ್ಧರಿಸಬೇಕು. ಈ ಎರಡರಲ್ಲಿ ಯಾವುದಾದರೂ ಒಂದು ಆರಿಸಿಕೊಳ್ಳಲೇಬೇಕು. ನಿಮ್ಮಲ್ಲಿ ಅನೇಕರು ಕೇಳುತ್ತಿರುತ್ತೀರಾ ಅಲ್ಲವಾ, ನಮ್ಮ ಜೊತೆ ಈ ರೀತಿ ತಪ್ಪಾಯಿತು, ದ್ರೋಹವಾಯಿತು ಎಂದು. ವಿಶೇಷವಾಗಿ ಸಂಬಂಧಗಳಲ್ಲಿ ದ್ರೋಹಕ್ಕೊಳಗಾದವರು ಕೇಳುತ್ತಾರೆ. ನೋಡಿ, ಅದು ಯಾಕೆ ಆಯಿತು ಎಂಬ ನಿಖರವಾದ ಉತ್ತರ ಯಾರ ಬಳಿಯೂ ಇಲ್ಲ. ಆದರೆ ಈಗ ನಾವು ಏನು ಮಾಡಬಹುದು? ಈ ಎರಡರಲ್ಲಿ ಯಾವುದಾದರೂ ಒಂದು ಆಯ್ಕೆಯನ್ನು ಮಾತ್ರ ಆರಿಸಿಕೊಳ್ಳಬಹುದು. ನಾನು ನಿಮಗೆ ತೀರಾ ಒಂದು ನೈಜ ಘಟನೆಯನ್ನು ಹೇಳುತ್ತೇನೆ. ನಮ್ಮಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಇದ್ದರು. ಆ ಕಾಲೋನಿಯಲ್ಲಿ ಅವರು ಸರಿಸುಮಾರು ಎಲ್ಲರ ಮನೆಯಲ್ಲೂ ಕನಿಷ್ಠ ಒಂದು ಬಾರಿಯಾದರೂ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವರ ಮದುವೆಯಾದ ಹೊಸದರಲ್ಲಿ ಅವರು ಇಲ್ಲಿಗೆ ಬಂದಿದ್ದರು ಮತ್ತು ಅಂದಿನಿಂದಲೇ ಅವರು ಕೆಲಸ ಮಾಡಲು ಶುರು ಮಾಡಿದ್ದರು. ಆದರೆ ಯೋಚನೆ ಮಾಡಿ, ಎಷ್ಟು ವರ್ಷಗಳಾಗಿರಬಹುದು? ಅವರ ಮದುವೆಯಾಗಿ 60ರಿಂದ 64 ವರ್ಷಗಳಿಗಿಂತಲೂ ಮೇಲಾಗಿತ್ತು. ಹಾಗಾಗಿ ಅವರಿಗೆ ಇಲ್ಲಿ ಎಲ್ಲರೊಂದಿಗೆ ಒಂದು ರೀತಿಯ ಸಂಪರ್ಕ ಕೂಡ ಇತ್ತು, ಕನೆಕ್ಟಿವಿಟಿ ಇತ್ತು. ಅವರು ಎಲ್ಲರ ಮನೆಯಲ್ಲೂ ಕೆಲಸ ಮಾಡಲು ಆಗುತ್ತಿರಲಿಲ್ಲ. ಆದರೆ ಮೆಲ್ಲಗೆ ಅವರು ವಯಸ್ಸಾದಾಗ ಏನಾಗುತ್ತಿತ್ತು ಎಂದರೆ, ಜನರು ಅವರಿಂದ ಕೆಲಸ ಮಾಡಿಸಿಕೊಳ್ಳದಿದ್ದರೂ ಕೇವಲ ಪ್ರೀತಿಯಿಂದಾಗಿ ಏನಾದರೂ ದಾನ ಧರ್ಮ ಅಥವಾ ಸಹಾಯವನ್ನು ಮಾಡುತ್ತಿದ್ದರು. ಇದರಿಂದ ಅವರ ಜೀವನ ನಡೆದು ಹೋಗುತ್ತಿತ್ತು. ಎಲ್ಲಾದರೂ ತಿನ್ನಲು ಸಿಗುತ್ತಿತ್ತು. ಹಬ್ಬ ಹರಿದಿನಗಳಲ್ಲಿ ಅವರ ಬಳಿ ಸೀರೆಗಳೇ ಸೀರೆಗಳು ಇರುತ್ತಿದ್ದವು. ಅವರು ಅದರಲ್ಲಿ 2 ಸೀರೆಗಳನ್ನು ಮಾತ್ರ ತೆಗೆದು ತಮ್ಮ ಮಗಳಿಗೆ ಕೊಡುತ್ತಿದ್ದರು. 2 ಸೀರೆಗಳನ್ನು ಸೊಸೆಗೆ ಕೊಡುತ್ತಿದ್ದರು. 4-5 ಸೀರೆಗಳನ್ನು ತಮಗೆ ಸಿಕ್ಕಿದ್ದರಲ್ಲಿ ತಾವೇ ಇಟ್ಟುಕೊಳ್ಳುತ್ತಿದ್ದರು. ಯಾಕೆಂದರೆ ಆ ಗಲ್ಲಿಯಲ್ಲಿ ಅವರ ಮೇಲೆ ಎಲ್ಲರಿಗೂ ಒಂದು ಗೌರವ ಇತ್ತು. ಎಲ್ಲರೂ ಅವರನ್ನು ನಂಬುತ್ತಿದ್ದರು, ಗೌರವಿಸುತ್ತಿದ್ದರು. ನಾವು ಕೂಡ ಅವರನ್ನು ತುಂಬ ಗೌರವಿಸುತ್ತಿದ್ದೆವು.
ಅವರು ತುಂಬ ಪ್ರೀತಿಯಿಂದ ಚೆನ್ನಾಗಿ ಕುಂಕುಮ ಇಟ್ಟುಕೊಂಡು ಬಳೆಗಳನ್ನೆಲ್ಲ ತೊಟ್ಟುಕೊಂಡು ಬರುತ್ತಿದ್ದರು ಮತ್ತು ಕೆಲವೊಮ್ಮೆ ಸುಮ್ಮನೆ ಎಲ್ಲರ ಮನೆಗೂ ಬಂದು ಹೋಗುತ್ತಿದ್ದರು ಭೇಟಿಯಾಗಲು. ಕೇವಲ 2 ಮನೆಗಳಲ್ಲಿ ಮಾತ್ರ ಕೆಲಸ ಮಾಡುತ್ತಿದ್ದರು. ಬಾಕಿ ಬೇರೆಲ್ಲೂ ಕೆಲಸ ಮಾಡುತ್ತಿರಲಿಲ್ಲ. ಯಾಕೆಂದರೆ ಅವರ ದೇಹ ಅದಕ್ಕೆ ಸಾಥ್ ನೀಡುತ್ತಿರಲಿಲ್ಲ. ಆದರೆ ಒಂದು ವಿಷಯ ಏನೆಂದರೆ, ಆ ಹೆಣ್ಣು ಮಗಳು ಎಂದಿಗೂ ಭಿಕ್ಷೆ ಬೇಡಲಿಲ್ಲ. ಆದರೂ ಅಸಹಾಯಕತೆ ಇದ್ದರೂ, ಕೈ ಎತ್ತಲು ಆಗದಿದ್ದರೂ ಅವರ ಕೈಯಲ್ಲಿ ಒಂದು ಫ್ರ್ಯಾಕ್ಚರ್ ಇತ್ತು. ಅದು ಎಂದಿಗೂ ಗುಣವಾಗಲೇ ಇಲ್ಲ. ಆದರೂ ಅವರು ಕೆಲಸ ಮಾಡಿದ್ದರು. ಎಂದಿಗೂ ಕೆಲಸವನ್ನು ಕೈಬಿಡಲಿಲ್ಲ. ಇದು ಬೇರೆ ವಿಷಯ. ಅವರು ಎಂದಿಗೂ ಇದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ಮತ್ತು ಯಾರ ಬಳಿಯೂ ಅಷ್ಟು ಸಮಯವಿರಲಿಲ್ಲ. ಅವರ ಫ್ರ್ಯಾಕ್ಚರನ್ನು ಗಮನಿಸಿ ಅದನ್ನು ವಾಸಿ ಮಾಡಲು, ಅದು ತುಂಬ ಹಳೆಯ ಫ್ರ್ಯಾಕ್ಚರ್ ಆಗಿತ್ತು. ಏನಿದ್ದರೂ ಅವರಿಗೆ ನೋವು ಕಮ್ಮಿಯಾಗಲು ಮಾತ್ರೆಗಳನ್ನು ತಂದುಕೊಡುತ್ತಿದ್ದರು. ಆದ್ದರಿಂದ ಅವರ ನೋವು ಕಮ್ಮಿಯಾಗುತ್ತಿತ್ತು. ಈ ರೀತಿ ಇರುತ್ತಿತ್ತು. ಈಗ ಆ ಫ್ರ್ಯಾಕ್ಚರ್ ಹೇಗೆ ಆಯಿತು ಎಂಬುದನ್ನು ನಾನು ನಿಮಗೆ ಅಲ್ಲಿಂದ ಹೇಳುತ್ತೇನೆ. ಅವರು ಮತ್ತು ಅವರ ಗಂಡ ಮದುವೆಯಾಗಿ ಬಂದಾಗ ಆ ಮನುಷ್ಯ ರಿಕ್ಷಾ ಓಡಿಸುತ್ತಿದ್ದರು. ಅವರು ಮೊದಲಿನಿಂದಲೂ ರಿಕ್ಷಾವನ್ನೇ ಓಡಿಸುತ್ತಿದ್ದರು. ಆಮೇಲೆ ಸ್ವತಃ ರಿಕ್ಷಾವನ್ನು ಕೂಡ ಕೊಂಡುಕೊಂಡಿದ್ದರು. ಆದರೆ ಅವರ ರಿಕ್ಷಾದಿಂದ ಅಷ್ಟೊಂದು ಸಂಪಾದನೆ ಆಗುತ್ತಿರಲಿಲ್ಲ. ಮೊದಮೊದಲು ಆಗುತ್ತಿತ್ತು. ಅದರಿಂದಲೇ ಮನೆಯನ್ನು ನಡೆಸುತ್ತಿದ್ದರು. ಆದರೆ ಹೆಚ್ಚಿನ ಸಮಯ ಆ ಮಹಿಳೆ ಮೊದಲಿನಿಂದಲೂ ಕೆಲಸ ಮಾಡುತ್ತಿದ್ದರು. ಅವರು ಎಂದಿಗೂ ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲ. ಆಮೇಲೆ ಸ್ವಲ್ಪ ಸಮಯದ ನಂತರ ಏನಾಯಿತು ಎಂದರೆ, ಮೆಲ್ಲಗೆ ಆಟೋಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಈ ರಿಕ್ಷಾಗಳು ಬಂದವು. ಇದರಿಂದ ಸಾಮಾನ್ಯ ರಿಕ್ಷಾಗಳು ಬಳಸುವವರ ಸಂಖ್ಯೆ ತುಂಬ ಕಡಿಮೆಯಾಗುತ್ತಾ ಹೋಯಿತು. ಈಗ ಅವರ ದಿನದ ಸಂಪಾದನೆ ಕೇವಲ 50 ಅಥವಾ 60 ರೂಪಾಯಿ ಇರುತ್ತಿತ್ತು ಅಷ್ಟೇ. ಹಾಗಾಗಿ ಮುಖ್ಯವಾಗಿ ಆ ಮಹಿಳೆ ಸಂಪಾದಿಸುತ್ತಿದ್ದ 7,000 ರೂಪಾಯಿಗಳಿಂದಲೇ ಅವರ ಮನೆ ನಡೆಯುತ್ತಿತ್ತು. ಆ ಮನುಷ್ಯ ದಿನಕ್ಕೆ 50, 40, 30 ರೂಪಾಯಿ, ಕೆಲವೊಮ್ಮೆ 100 ರೂಪಾಯಿ ಸಂಪಾದಿಸಿದರೆ ಅಷ್ಟೇ ಅವರ ಸಂಪಾದನೆಯಾಗಿತ್ತು. ಆದರೆ ಏನಾಗುತ್ತಿತ್ತು ಎಂದರೆ, ಅವರಿಬ್ಬರು ಯಾವಾಗಲೂ ಜೊತೆಯಾಗಿಯೇ ಇರುತ್ತಿದ್ದರು. ಯಾವಾಗಲೂ ಒಟ್ಟಿಗೇ ಇರುತ್ತಿದ್ದರು. ಎಷ್ಟೋ ದಿನಗಳು ಆ ಮನುಷ್ಯ ರಿಕ್ಷಾದಲ್ಲೇ ಮಹಿಳೆಯನ್ನು ಕೆಲಸದ ಜಾಗಕ್ಕೆ ಬಿಟ್ಟು ಆಮೇಲೆ ತಮ್ಮ ರಿಕ್ಷಾ ಓಡಿಸಲು ಹೋಗುತ್ತಿದ್ದರು. ಆದರೆ ಒಂದು ವಿಷಯ ಏನೆಂದರೆ, ಮಹಿಳೆ ಒಂದು ದಿನದಲ್ಲಿ ಅವರ ಗಂಡನಿಗೆ ಅವರ ಯಾವುದೇ ಒಂದು ತಪ್ಪು ನಡವಳಿಕೆಯನ್ನು ನೋಡಿದ್ದರು. ಆ ಸಮಯದಲ್ಲಿ ಮಹಿಳೆ ಆ ಮನುಷ್ಯನನ್ನು ಬಿಟ್ಟು ಹೋಗಲಿಲ್ಲ. ಬದಲಿಗೆ ಜಗಳ ಆಡಿ ಹೇಗೋ ಮಾಡಿ ಆ 3ನೆಯ ವ್ಯಕ್ತಿಯನ್ನು ತಮ್ಮ ಜೀವನದಿಂದ ದೂರ ಮಾಡಿದರು. ಆ ಹೆಣ್ಣು ಮಗಳು ಆ ಮನುಷ್ಯನನ್ನು ಜೀವನದಿಂದ ದೂರ ಹೋದಳು. ಅದು ಅವರ ಮದುವೆಯಾದ ಹೊಸದರಲ್ಲಾದ ವಿಷಯ. ಆದರೆ ಅದೇ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಮೋಸ ಹೋದ ಭಾವನೆ ಹೊಂದಿದ್ದರಿಂದ ಆ ಒಂದು ಕಾರಣಕ್ಕೆ ಅವರಿಬ್ಬರ ಮಧ್ಯೆ ಜೀವನ ಪೂರ್ತಿ ಕಲಹ, ಅಂದರೆ ಜಗಳಗಳು ನಡೆಯುತ್ತಲೇ ಇದ್ದವು. ಯಾವಾಗಲೂ ಜಗಳವಾಗುತ್ತಿತ್ತು. ಜನರು ಕೂಡ ಮಾತನಾಡಿಕೊಳ್ಳುತ್ತಿದ್ದರು. ಯಾಕೆಂದರೆ ಅವರಿಬ್ಬರು ತುಂಬ ಹೊಡೆದಾಡಿಕೊಳ್ಳುತ್ತಿದ್ದರು. ಒಂದು ಹಂತದ ನಂತರ ಆ ಮನುಷ್ಯ ಕೂಡ ಆ ಮಹಿಳೆಯ ಮೇಲೆ ಆರೋಪ ಮಾಡಲು ಶುರು ಮಾಡಿದನು. ತಾನು ತಪ್ಪು ಮಾಡಿದ್ದರಿಂದ ಅವರಿಗೂ ಸಂಶಯ ಬರಲು ಶುರುವಾಯಿತು. ಅವಳು ರಾತ್ರಿ ತಡವಾಗಿ ಬರ್ತಾಳಲ್ಲ, ಅವಳು ಕೂಡ ಏನೋ ತಪ್ಪು ಕೆಲಸ ಮಾಡಿಕೊಂಡೇ ಬರುತ್ತಿರಬೇಕು ಎಂದುಕೊಳ್ಳುತ್ತಿದ್ದ. ಆದರೆ ಆ ಮಹಿಳೆ ಯಾರದ್ದೋ ಮನೆಯಲ್ಲಿ ಕೆಲಸ ಮುಗಿಸುವವರೆಗೂ ಕಾಯ್ದು ಕುಳಿತು ಕೆಲಸ ಮುಗಿಸಿ ಬರುತ್ತಿದ್ದರು. ಇದೆಲ್ಲ ಇರುತ್ತಿತ್ತು. ಅವರು ಯಾವಾಗಲೂ ಜನರ ಕಣ್ಣೆದುರೇ ಇದ್ದವರು. ಯಾರೂ ಎಂದಿಗೂ ಅವರನ್ನು ತಪ್ಪಾಗಿ ನೋಡಿರಲಿಲ್ಲ ಅಥವಾ ಆ ಮಹಿಳೆ ನಡವಳಿಕೆಯೂ ಆಗಿರಲಿಲ್ಲ. ಇತ್ತ ಆ 3ನೇ ಹೆಣ್ಣು ಮಗಳು ಹೋದ ಮೇಲೆ ಆ ಮನುಷ್ಯ ಕೂಡ ಬೇರೆ ಯಾರೊಂದಿಗೂ ಈ ರೀತಿ ನಡೆದುಕೊಳ್ಳುತ್ತಿರಲಿಲ್ಲ. ಜಗತ್ತಿನ ಜನರೆಲ್ಲ ಅವರಿಗೆ ತಿಳಿ ಹೇಳುತ್ತಿದ್ದರು. ಯಾವುದು ಆಗಬೇಕಿತ್ತೋ ಅದು ಆಗಿ ಹೋಗಿದೆ. ಈಗ ಎಲ್ಲವೂ ಸರಿಯಾಗಿ ಹೋಗಿದೆ ಅಲ್ವಾ
ಈಗ ಜಗಳಕ್ಕೆ ಯಾವುದೇ ಕಾರಣ ಇಲ್ಲ ಎಂದು. ಆದರೂ ಅವರಿಬ್ಬರ ಮಧ್ಯದಲ್ಲಿ ತುಂಬ ಜೋರಾಗಿ ಜಗಳವಾಡುತ್ತಿದ್ದರು. ಆ ಮಹಿಳೆ ಕೈಯಲ್ಲಿ ಆ ಹಳೆಯ ಫ್ರ್ಯಾಕ್ಚರ್ ಇದೆಯಲ್ಲ, ಅದು ಇಂತಹದೇ ಒಂದು ದೊಡ್ಡ ಹೊಡೆದಾಟದ ಜಗಳದಲ್ಲಿ ಆದ ಪೆಟ್ಟು. ಅದು ಎಂದಿಗೂ ವಾಸಿಯಾಗಲೇ ಇಲ್ಲ. ಅವರು ತಮ್ಮ ಜೀವನದ ಉಳಿದ ಭಾಗವನ್ನು, ಅಂದರೆ ಹಲವಾರು ವರ್ಷಗಳ ಕಾಲ ಅದೇ ಫ್ರ್ಯಾಕ್ಚರ್ ಆದ ಕೈಯಿಂದಲೇ ಕೆಲಸ ಮಾಡಿದರು ಮತ್ತು ಕೊನೆಗೆ ಆ ಮಹಿಳೆ ತೀರಿಕೊಂಡರು. ಸಾವಿಗಿಂತ ಮುಂಚೆ ಅವರಿಬ್ಬರು ಜೊತೆಯಾಗಿಯೇ ಇದ್ದರು. ಅವರೇನೋ ಬೇರೆಯಾಗಿರಲಿಲ್ಲ. ಆ ಮಹಿಳೆ ಬೇರೆ ಎಲ್ಲೂ ಹೋಗಲಿಲ್ಲ. ಆ ಮನುಷ್ಯ ಕೂಡ ಎಲ್ಲೂ ಹೋಗಲಿಲ್ಲ. ಜೊತೆಯಲ್ಲೇ ಇದ್ದು ಕೇವಲ ಜಗಳ ಕಚ್ಚಾಟದಲ್ಲೇ ದಿನವನ್ನು ಕಳೆದರು. ಹಾಗೆ ಇಡೀ ಜೀವನ ರಗಳೆಯಲ್ಲೇ ಕಳೆದರು. ಸಮಯ ಸಿಕ್ಕಾಗಲೆಲ್ಲ ಜಗಳವಾಡುತ್ತಲೇ ಇದ್ದರು. ಆದರೆ ಆ ಮಹಿಳೆ ಮತ್ತು ಆ ಮನುಷ್ಯ ಅವರನ್ನು ತುಂಬ ಕೇರ್ ಕೂಡ ಮಾಡುತ್ತಿದ್ದರು. ಅಡುಗೆ ಮಾಡುವುದು ಎಲ್ಲವನ್ನೂ ಮಾಡುತ್ತಿದ್ದರು. ಎಷ್ಟು ಸಿಟ್ಟು ಮಾಡಿಕೊಂಡರೂ ಹೋಗ್ತಾ ಇದ್ದೀನಿ, ಆ ಮುದುಕನಿಗೆ ಅಡುಗೆ ಮಾಡಬೇಕು, ಆ ಮುದುಕನಿಗೆ ಬಂದು ಬಿಡುತ್ತಾನೆ ಎಂದೇ ಹೇಳುತ್ತಿದ್ದರು. ಎಷ್ಟೇ ಜಗಳವಿದ್ದರೂ ಬೇಗ ಕೆಲಸ ಮುಗಿಸಿ ಅವರಿಗಾಗಿ ಅಡುಗೆ ಮಾಡಲು ಓಡುತ್ತಿದ್ದರು. ಯಾವುದಾದರೂ ದಿನ ತಡವಾದರೆ ಮತ್ತೆ ಅವರಿಬ್ಬರ ಮಧ್ಯೆ ಇವತ್ತು ನೀನು ಹೀಗೆ ಮಾಡಿದೆ ಎಂದು ಜಗಳ ಶುರು ಮಾಡುತ್ತಿದ್ದರು. ಅಂದರೆ ಅವರು ಎಂದಿಗೂ ದೂರವೂ ಆಗಲಿಲ್ಲ. ಹಾಗಂತ ತಮ್ಮ ಭೂತಕಾಲವನ್ನು ಮರೆತು ಒಟ್ಟಾಗಿ ನೆಮ್ಮದಿಯಾಗಿಯೂ ಇರಲಿಲ್ಲ. ಅವರು ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿತ್ತು. ಆದರೆ ಅವರು ತೆಗೆದುಕೊಳ್ಳಲಿಲ್ಲ. ಒಂದು, ನಾವು ದೂರ ಆಗೋಣ ಅನ್ನಬೇಕಾಗಿತ್ತು. ಇಲ್ಲವೇ ನಾವು ಜೊತೆಯಾಗಿ ಇರಬೇಕಾದರೆ ಇನ್ನು ಮುಂದೆ ಪ್ರಾಮಾಣಿಕವಾಗಿ ಇರೋಣ, ಹಳೆಯದನ್ನು ನೆನೆಯದಿರೋಣ ಅನ್ನಬೇಕಿತ್ತು. ಮನುಷ್ಯ ಮನಸ್ಸು ಮಾಡಿದರೆ ಹಳೆಯ ವಿಷಯಗಳನ್ನು ಮೆಲ್ಲಗೆ ಮರೆಯಬಹುದು. ಆದರೆ ಅವರು ಮರೆಯಲು ಎಂದಿಗೂ ಸಿದ್ಧರಿರಲಿಲ್ಲ. ಆಮೇಲೆ ಯಾವಾಗ ಆ ಮಹಿಳೆ ತೀರಿಕೊಂಡರೋ ಆ ಮನುಷ್ಯ ಸಂಪೂರ್ಣವಾಗಿ ಒಂಟಿಯಾದರು. ತುಂಬ ಸ್ಲೋ ಆಗಿ ಬಿಟ್ಟರು. ಆ ಮಹಿಳೆ ಹೇಗೆ ಅವರನ್ನು ಹುರಿದುಂಬಿಸುತ್ತಿದ್ದರು ಎಂದರೆ, ಹೋಗು ಸಂಪಾದಿಸಿಕೊಂಡು ಬಾ, ನನಗೆ ಹಣ ತಂದುಕೊಡಬೇಡ, ನೀನೇ ಸಿಗರೇಟ್ ಸೇದು, ಪಾನ್ ತಿನ್ನು, ನಿನ್ನ ಹಣವನ್ನು ನೀನೇ ಖರ್ಚು ಮಾಡು, ಆಮೇಲೆ ನಿನಗೆ ಶರ್ಟ್ ತೆಗೆದುಕೋ ಎನ್ನುತ್ತಿದ್ದರು. ಅವರು ಯಾವಾಗಲೂ ಆ ಮನುಷ್ಯನನ್ನು ಪ್ರೋತ್ಸಾಹಿಸುತ್ತಿದ್ದರು. ಅವರಿಬ್ಬರು 70 ವರ್ಷ ದಾಟಿದ್ದರೂ ಇಬ್ಬರು ಕೆಲಸ ಮಾಡುತ್ತಿದ್ದರು. ಆದರೆ ಆ ಮಹಿಳೆ ಹೋದ ಮೇಲೆ ಆ ಮನುಷ್ಯ ಹೆಚ್ಚು ದಿನ ಉಳಿಯಲಿಲ್ಲ. ಅವರು ಯಾವಾಗಲೂ ಅಳುತ್ತಾ ಇರುತ್ತಿದ್ದರು ಅಥವಾ ತುಂಬ ಉದಾಸೀನರಾಗಿದ್ದರು. ಈಗ ಅವರ ಜೊತೆ ಜಗಳ ಆಡಲು ಯಾರೂ ಇರಲಿಲ್ಲ. ಈಗ ಅವರು ಎಲ್ಲದರಿಂದಲೂ ಫ್ರೀಯಾಗಿದ್ದರು. ಯಾವುದೇ ತೊಂದರೆಯೂ ಇರಲಿಲ್ಲ. ಅವರಿಗೆ ತಿನ್ನಲು ಅನ್ನ ಸಿಗುತ್ತಿತ್ತು, ಹಣವೂ ಸಿಗುತ್ತಿತ್ತು. ಜನರು ಅವರ ಪರಿಸ್ಥಿತಿ ನೋಡಿ ತಾವೇ ಹೋಗಿ ಸಹಾಯವನ್ನು ಮಾಡುತ್ತಿದ್ದರು. ಒಬ್ಬಂಟಿ ಮನುಷ್ಯನಿಗೆ ಎಲ್ಲವೂ ಸಿಗುತ್ತಿತ್ತು. ಆದರೆ ಆ ಮಹಿಳೆ ಇಲ್ಲದ ಅವರು ಬದುಕಲು ಸಾಧ್ಯವಾಗಲಿಲ್ಲ. ಕೆಲವೇ ದಿನಗಳಲ್ಲಿ ಅವರು ಕೂಡ ತೀರಿಕೊಂಡರು. ನಾನು ನನ್ನ ಕಣ್ಣಾರೆ ಇಂತಹ ವ್ಯಕ್ತಿಗಳನ್ನು ನೋಡಿದ್ದೇನೆ. ಯಾರೂ ಸರಿಯಾಗಿ ಬದುಕಲು ಇಲ್ಲ, ಸಾಯಲೂ ಇಲ್ಲ, ಕೇವಲ ಸಮಯವನ್ನು ಕಳೆದರು. ಅವರಿಗೆ ಒಬ್ಬರಿಲ್ಲದೆ ಒಬ್ಬರು ಇರಲು ಸಾಧ್ಯವಿಲ್ಲ ಎಂದು ಗೊತ್ತಿದ್ದಾಗ ಅವರಿಬ್ಬರು ಒಟ್ಟಾಗಿ ಇನ್ನು ಮುಂದೆ ಚೆನ್ನಾಗಿ ಇರೋಣ ಎಂದು ಆರಿಸಿಕೊಂಡಿದ್ದರೆ ಅವರಿಬ್ಬರ ಸ್ವಭಾವಕ್ಕೆ ತಕ್ಕಂತೆ ತುಂಬ ಸುಂದರವಾದ ನೆನಪುಗಳನ್ನು ಸೃಷ್ಟಿಸಿಕೊಳ್ಳಬಹುದಿತ್ತು. ಆದರೆ ಅವರು ಏನನ್ನು ಸೃಷ್ಟಿಸಿಕೊಂಡರು? ಕೇವಲ ಜಗಳವನ್ನು. ಒಬ್ಬರು ಹೋಗುತ್ತಿದ್ದಂತೆ ಇನ್ನೊಬ್ಬರು ಉಳಿಯಲೇ ಇಲ್ಲ. ನಾನು ಇದನ್ನು ತುಂಬ ಹತ್ತಿರದಿಂದ ನೋಡಿದಾಗ, ಅವರ ಹೆಂಡತಿಯ ಶವಯಾತ್ರೆ ಹೋಗುತ್ತಿದ್ದಾಗ ಆ ಮನುಷ್ಯನ ಕೈಗಳು ನಡುಗುತ್ತಿದ್ದವು. ಅವರನ್ನು ಎಂದಿಗೂ ಅಷ್ಟು ಮುರಿದು ಬಿದ್ದಿರುವುದನ್ನು ನೋಡಿರಲಿಲ್ಲ. ಜಗಳ ಆಡಿದಾಗಲೂ ತುಂಬ ಧೈರ್ಯದಿಂದ, ಗಾಂಭೀರ್ಯದಿಂದ ಇರುತ್ತಿದ್ದ ಮನುಷ್ಯ ಮೊದಲ ಬಾರಿಗೆ ಸಂಪೂರ್ಣವಾಗಿ ಸೋತು ಹೋಗಿದ್ದರು. ಈಗ ಇಡೀ ಮನೆ ಅವರಿಗೆ ಖಾಲಿಯಾದಂತೆ ಅನಿಸುತ್ತಿತ್ತು. ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ.
ಆದರೆ ಅವರ ಪಾಲಿಗೆ ಯಾರೂ ಇಲ್ಲದಂತಾಗಿತ್ತು. ಈಗ ಅವರಿಗೆ ಯಾರೂ ಶರ್ಟ್ ತಂದುಕೊಡುವವರಿಲ್ಲ, ಯಾರೂ ಜಗಳ ಆಡುವವರು ಇರಲಿಲ್ಲ. ಎಲ್ಲವೂ ಅವರು ಅಂದುಕೊಂಡಂತೆಯೇ ಶಾಂತವಾಗಿತ್ತು. ಆದರೆ ಅವರು ಬದುಕಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ಒಬ್ಬರಿಗೊಬ್ಬರು ಸೇರಿದಾಗ ಮಾತ್ರ ಅವರು ಪರಿಪೂರ್ಣರಾಗುತ್ತಿದ್ದರು. ಈ ವಿಷಯ ಗೊತ್ತಿದ್ದು ಅವರು ಒಟ್ಟಾಗಿ ಬದುಕುವ ಆಯ್ಕೆಯನ್ನು ಮಾಡಲಿಲ್ಲ, ದೂರಾಗುವ ಆಯ್ಕೆಯನ್ನು ಮಾಡಲಿಲ್ಲ. ಕೇವಲ ಜೀವನ ಕಳೆದು ಹೋಯಿತು. ಇಲ್ಲದಿದ್ದರೆ ಇನ್ನೂ ಒಂದು ವಿಷಯಗಳನ್ನು ಮಾಡಬಹುದಿತ್ತು. ಈ ಕಥೆಯನ್ನು ಕೇಳಿ ನಿಮಗೂ ಒಂದು ವೇಳೆ ಸ್ವಲ್ಪ ಪಶ್ಚಾತ್ತಾಪ ಅನ್ನಿಸುತ್ತಿದ್ದರೆ, ಅಯ್ಯೋ ಅವರು ಸ್ವಲ್ಪ ಇಗ್ನೋರ್ ಮಾಡಬೇಕಿತ್ತು ಹಳೆಯ ವಿಷಯಗಳನ್ನು ಎಂದು ಅನ್ನಿಸಿದರೆ, ಆ ಪಶ್ಚಾತ್ತಾಪವನ್ನು ಒಂದು ಪಾಠವಾಗಿ ತೆಗೆದುಕೊಳ್ಳಿ. ಎಲ್ಲ ಕಥೆಗಳಿಗೂ ಹ್ಯಾಪಿ ಎಂಡಿಂಗ್ ಇರುವುದಿಲ್ಲ. ಕೆಲವೊಮ್ಮೆ ಕೆಲವು ವಿಷಯಗಳು ತುಂಬ ದುಃಖದಾಯಕವಾಗಿರುತ್ತವೆ. ನಾವು ಬೇಕೆಂದೇ ಇದನ್ನು ಇಲ್ಲಿ ಶೇರ್ ಮಾಡಿದ್ದೇವೆ. ಯಾಕೆಂದರೆ ನಾವು ಯಾವಾಗಲೂ ಪಾಸಿಟಿವ್ ವಿಷಯಗಳನ್ನೇ ಶೇರ್ ಮಾಡುತ್ತೇವೆ. ಆದರೆ ಇದೊಂದು ಜೀವನದ ಪಾಠ. ಕೆಲವೊಮ್ಮೆ ಪಾಠಗಳು ಕೇವಲ ಒಳ್ಳೆಯ ವಿಷಯಗಳಿಂದ ಮಾತ್ರವಲ್ಲ, ಇಂತಹ ದುಃಖದ ಸಂಗತಿಗಳಿಂದ ಸಿಗುತ್ತವೆ. ನನಗೆ ಅನಿಸಿದ್ದು ಏನೆಂದರೆ, ಅವರು ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆದರೆ ನಾನು ಅದರ ಬಗ್ಗೆ ಇಲ್ಲಿ ಮಾತನಾಡಲು ಹೋಗುವುದಿಲ್ಲ. ಯಾಕೆ ಎಂದರೆ ನನಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಯೋಚನೆ ಮೂಡಿಸಬೇಕಾಗಿದೆ. ಅದೇನೆಂದರೆ, ನೀವು ಒಂದು ಸಂಬಂಧ ಅಥವಾ ಪರಿಸ್ಥಿತಿಯನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ, ಒಟ್ಟಿಗೆ ಇರಲೇಬೇಕು ಎಂದಾಗ ಆ ವ್ಯಕ್ತಿಯ ಹಳೆಯ ತಪ್ಪುಗಳನ್ನು ಅಥವಾ ಕೆಟ್ಟ ಅಭ್ಯಾಸಗಳನ್ನು ಮರೆತುಬಿಡಿ. ಕೆಲವು ವಿಷಯಗಳನ್ನು ಇಗ್ನೋರ್ ಮಾಡಿ, ಕೆಲವು ವಿಷಯಗಳನ್ನು ಅವರ ಕೈಯಿಂದಲೇ ಇಗ್ನೋರ್ ಮಾಡಿಸಿ. ಯಾವುದಾದರೂ ಒಂದು ಸ್ಪಷ್ಟ ಆಯ್ಕೆಯನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲದಿದ್ದರೆ ಹೀಗೆಯೇ ಇಡೀ ಜೀವನ ಕಳೆದು ಹೋಗುತ್ತದೆ, ನೆಮ್ಮದಿಯಾಗಿಯೂ ಇರುವುದಿಲ್ಲ. ದುಃಖದಲ್ಲೂ ಇರಲು ಆಗುವುದಿಲ್ಲ. ಮಧ್ಯದಲ್ಲಿ ಎಲ್ಲೋ ಸಿಲುಕಿಕೊಳ್ಳುತ್ತೀರಾ. ಎರಡು ವಿಷಯಗಳು ಒಟ್ಟಿಗೆ ಆಗಲು ಸಾಧ್ಯವಿಲ್ಲ ಅಲ್ಲವಾ? ಬೆಳಗ್ಗೆ ಮತ್ತು ಸಂಜೆ ಒಟ್ಟಿಗೆ ಇರಲು ಸಾಧ್ಯವೇ ಇಲ್ಲ. ನೀವು ಬೆಳಗ್ಗೆ ಮತ್ತು ಸಂಜೆಯನ್ನು ಒಂದೇ ಮಾಡಲು ಹೋದರೆ ಏನೂ ಸಿಗುವುದಿಲ್ಲ. ಬೆಳಗಿನ ಆನಂದವೂ ಸಿಗುವುದಿಲ್ಲ, ಸಂಜೆಯ ವಿಶ್ರಾಂತಿಯೂ ಸಿಗುವುದಿಲ್ಲ. ಆದ್ದರಿಂದ ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಿ, ಜೀವನದಲ್ಲಿ ಯಾವುದಾದರೂ ಒಂದು ದಾರಿಯನ್ನು ಆರಿಸಿಕೊಳ್ಳಬೇಕು. ಜೀವನದ ಹಲವು ಹಂತಗಳಲ್ಲಿ ಇಂತಹ ಪರಿಸ್ಥಿತಿಗಳು ಬರುತ್ತವೆ. ಕೆಲವೊಮ್ಮೆ ಯಾವುದಾದರೂ ವಸ್ತುವಿನ ಜೊತೆ, ಮನುಷ್ಯರ ಜೊತೆ ಅಥವಾ ಪರಿಸ್ಥಿತಿಯ ಜೊತೆ ಹೀಗಾಗಬಹುದು. ನಾವು ಅದನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳಬೇಕಾದರೆ ಭೂತಕಾಲದಲ್ಲಿ ಅದು ನೀಡಿದಂತಹ ನೋವನ್ನು ಮರೆಯಲೇಬೇಕು. ಇಲ್ಲವೇ ಪ್ರಸ್ತುತದಲ್ಲಿ ಅದರಿಂದ ದೂರವಾಗಿ ಮುಂದೆ ಸಾಗಬೇಕು. ಈಗ ಚಾಯ್ಸ್ ನಿಮ್ಮದಾಗಿದೆ. ಆದರೆ ಈ ನಿರ್ಧಾರವನ್ನು ತುಂಬ ಬೇಗ ತೆಗೆದುಕೊಳ್ಳಬೇಕು. ಇಡೀ ಜೀವನ ವೇಸ್ಟ್ ಮಾಡಿದ ಮೇಲಲ್ಲ. ಇಷ್ಟೇ ನನಗೆ ಹೇಳಬೇಕಾಗಿದ್ದು. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.